ಅವ್ರು ಮಾಡೋದು ಒಳ್ಳೇದಕ್ಕೆ, ಏನಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಚ್ಚೆತ್ಕಲಿ ಅಂತ ಅವ್ರು ಮಾಡೋ ಬೆಳವಾಡಿ ಅವರು. ಇಲ್ಲಿ ನಾನು ಹುಟ್ಟಿದ್ದು ನೆಲೆ. ಹಣ್ಗಾಯಿ ನೀರ್ಗಾಯಿ ಯಾಕೆ ಬಂದಿದ್ದೀನಿ ನಿನ್ನೆ. ನಾವ್ ಹಿಂಗೆಲ್ಲ ಸುಸ್ತು ಮಾಡ್ಕೊ ಬಂದ್ರೆ ಗುಬ್ರಾಕೋ ಪಾದ ಇಡಕ್ಕೆ ನಂಜನಗೂಡು ವಾಕಿಂಗು ಬಿಫೋರ್ ಕಟ್ಟಿಂಗ್. ಅವನ ಹತ್ರ ಚೆನ್ನಾಗಿ ಪಪ್ಪಿ ಕೊಡು. ಮೂತಿ ವರ್ಷ ಅಂತಂದ್ರೆ ಸೀರೆ ಇಟ್ಕೋತಿದ್ಯಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಪ್ಪ ಅಮ್ಮ ಇವತ್ತು ಹೊರಗಡೆ ಊರಿಗೆ ಹೋಗ್ತಾ ಇದ್ದೀವಿ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ. ನಾವು ಎಲ್ಲೇ ಹೊರಗಡೆ ಊರಿಗೆ ಹೋದ್ರೂ ಗಾಡೀಲಿ ಹೋಗ್ತಿದ್ದೀವಿ ಅಂತಂದರೆ ಕಾರ್ ಅಥವಾ ಬಸ್ಸಲ್ಲಿ ಹೋದರೆ ಪೂಜೆ ಮಾತ್ರ ಕಂಪಲ್ಸರಿ. ಸೊ ಅದಕ್ಕೆ ಇವತ್ತು ಪೂಜೆ ಮಾಡಿಕೊಂಡು ಹೊರಟಿದ್ದೀವಿ. ಎಲ್ಲೆಲ್ಲಿ ಹೋಗಿದ್ವಿ, ಹೆಂಗಿತ್ತು ನಮ್ಮ ಡೇ ಅಂತ ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಯಾರು ಎದ್ದಿಲ್ಲ ಅಂದ್ರೆ ಇವನು ಎದ್ದಿರ್ತಾನೆ ಕಲ್ಸಕ್ಕೆ. ಏನು ಬಾಯ್ ಮೈಲೋ. ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ 5 ಗಂಟೆಗೆ ಸ್ಟಾರ್ಟ್ ಆದ್ವಿ. ಫಸ್ಟು ನಂಜನಗೂಡು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಕಾಡಂಚನ ಅಂತ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತೀವಿ. ವ್ಲಾಗ್ ಮಾಡ್ದ. ಬೆಳಗ್ಗೆನೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸ್ವಲ್ಪ ಕ್ರೌಡ್ ಇತ್ತು. ಶಬರಿಮಲೆಗೆ ಹೋಗಿರೋರು, ಟ್ರಿಪ್ ಹೋಗಿರೋರೆಲ್ಲ ಬೆಳಗ್ಗೆನೆ ದರ್ಶನ ಮಾಡ್ಕೊಳ್ತಾ ಇದ್ರು. ಹಾಗೆ ಸ್ಕೂಲ್ ಮಕ್ಕಳೆಲ್ಲ ತುಂಬ ಜನ ಬಂದಿದ್ರು. ನಮಗಂತೂ ತುಂಬ ಪೀಸ್ಫುಲ್ಲಾಗಿ ದರ್ಶನ ಆಯಿತು. ಆಮೇಲೆ ಇಷ್ಟೊತ್ತಿಗೆ ಹೊರಡೋದು ಬೇಡ ಅಂತಂದ್ಬಿಟ್ಟು ಅಲ್ಲೇ ಎಲ್ಲ ದೇವ್ರನ್ನೂ ನೋಡಿಕೊಂಡು ಒಂದಷ್ಟೊತ್ತು ಸ್ವಲ್ಪ ಪೀಸ್ಫುಲ್ಲಾಗಿ ಕೂತ್ಕೊಂಡು ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆದ್ವಿ. ಮತ್ತೆ ಅಲ್ಲೇ ಹೋಗ್ಬೋದು. ಹಂಗೆ ಆನ್ ದಿ ವೇ ಕಾಫಿ ಕುಟ್ಕೊಂಡು ಅಲ್ಲಿಂದ ಹುಲ್ಲಳ್ಳಿಗೆ ಹೋದ್ವಿ. ಅಲ್ಲೋಗಿ ನಮ್ಮ ಅಪ್ಪನ ಕಡೆ ಅವರಿಗೆ ಕಾರ್ಡ್ ಕೊಟ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ನಾವು HD ಕೋಟೆಗೆ ವಿಸಿಟ್ ಹಾಕಿದ್ವಿ. HD ಕೋಟೆನಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ. ಅಮ್ಮ ಮತ್ತು ಮಾಮ ಹೊರಗಡೆ ಕಾರ್ಡ್ ಕೊಡೋದಕ್ಕೆ ಹೋಗಿದ್ರು. ಸೊ ನಾನು ಹಾಗೆ ಆಲ್ಬಮ್ಸ್ ಎಲ್ಲ ನೋಡ್ಕೊಳ್ತಾ ಅಜ್ಜಿ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. HD ಕೋಟೆಯಿಂದ ನೆಕ್ಸ್ಟು ಹುಣಸೂರು ಕಡೆ ಹೋಗಬೇಕಾಗಿತ್ತು. ನಾವು ಹೋಗ್ತಾ ಇರೋ ರೋಡಲ್ಲಿ ಸ್ಟ್ರೈಕ್ ನಡೀತಾ ಇತ್ತು. ನಾವೇನಾಗಿದೆ ಏನು ಅಂತ ವಿಚಾರಿಸೋಕೆ ಹೋದಾಗ ಅಲ್ಲಿ ಊರಲ್ಲಿ ಒಂದು ಊರಿದೆ. ಆ ಊರಲ್ಲಿ ಹುಲಿ ಬಂದುಬಿಟ್ಟು ಡೈಲಿ ಒಂದೊಂದು ಹಸು, ಕೊಟ್ಟಿಗೆಯಿಂದ ಹಸುನ ತಿನ್ಕೊಂಡು ಹೋಗ್ತಿತ್ತಂತೆ, ಬೇಟೆ ಮಾಡ್ತಿತ್ತಂತೆ. ಸೊ ಹಂಗಾಗಿ ಅಲ್ಲಿ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಸ್ಟ್ರೈಕ್ ಮಾಡ್ತಾಯಿದ್ರು. ಆ ರೋಡ್ ಬಿಟ್ಟರೆ ನಮಗೆ ಮತ್ತೆ ಇನ್ನು ಮೈಸೂರಿಗೆ ರಿಟರ್ನ್ ಬಂದು ಹುಣಸೂರಿಗೆ ಹೋಗಬೇಕಿತ್ತು. ಸೊ ಅದೊಂದು ತಲೆನೋವು ಆಯಿತು. ನಾವು ತಿಂಡಿನೂ ಮಾಡಿರಲಿಲ್ಲ. ಅಲ್ಲಿ ಒಬ್ಬರು ಇನ್ನೊಂದು ರೂಟ್ ಇದೆ, ಊರ ಒಳಗಡೆಯಿಂದ ಹೋಗ್ಬೋದು ಅಂತ ಒಂದು ರೂಟ್ ತೋರಿಸ್ಕೊಟ್ರು. ಸೊ ಹಂಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಅಲ್ಲೂ ರೂಟು ಮತ್ತು ಅದು ರೋಡು ಕನೆಕ್ಟ್ ಆಗಿತ್ತು. ಅಲ್ಲೂ ಸ್ಟ್ರೈಕ್ ನಡೀತಾಯಿತ್ತು. ಸೊ ಹಿಂಗಾದರೆ ಏನು ಮಾಡೋದು ಅಂತ, ಸ್ಟ್ರೈಕ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಕೇಳಿದರೆ ಸಂಜೆ ಆಗುತ್ತೆ ಅಂತಂದು. ಸೊ ಅಟ್ಲೀಸ್ಟ್ ತಿಂಡಿ ತಿಂದಿಲ್ಲ, ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಕುರ್ಕುರೆ ತಿನ್ಕೊಂಡು ಇನ್ನೊಬ್ಬರು ಯಾರೋ ಹೋಗ್ತಾ ಹಾಗೆ ಕಾಲುವೆ ದಾರಿ ಮೇಲೆ ಹೋದರೆ ಆ ರೋಡ್ ಹೋಗುತ್ತೆ, ತಲುಪುತ್ತೆ ಅಂತಂದರು. ಸೊ ಯಾರೋ ಪುಣ್ಯಾತ್ಮ ಆ ರೋಡ್ ಹೇಳಿದ್ರು. ನೆಮ್ಮದಿಗೆ ಹೋಗಿ ನಾವು ಒಂದು ಊರು ತಲುಪಿದ್ವಿ. ಆಮೇಲೆ ಒಂದು ಹೋಟೆಲ್ ಸಿಕ್ತು, ಅಲ್ಲೇ ಟಿಫನ್ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಸ್ಟಾರ್ಟ್ ಆದ್ವಿ. ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಹ್ಯಾರಿ ಪಾಟರ್ ಕಿಂಡರ್ ಜಾಯ್ನ ನಾನು ತಗೋಬೇಕು ಅಂತಿದ್ದೆ. ಫೈನಲಿ ಸಿಕ್ತು ನನಗೆ. ಅಲ್ಲಿಂದ ಹುಣಸೂರಿಂದ ಇಲ್ವಾಲಾಗಿ ಹೋಗಿ ಅಲ್ಲಿಂದ ನೆಕ್ಸ್ಟು ಮಂಡ್ಯಕ್ಕೆ ಬಂದ್ವಿ. ನಮ್ಮ ಅಮ್ಮನ ಹುಟ್ಟಿದೂರು ಅಂದರೆ ನಮ್ಮ ಅಮ್ಮನ ಸೈಡ್ ಎಲ್ಲರೂ ಇರೋದು ಮಂಡ್ಯದಲ್ಲಿ. ಸೊ ತುಂಬ ವರ್ಷಗಳ ಆದಮೇಲೆ ನಾನು ವಿಸಿಟ್ ಆಗ್ತಿದ್ದೀನಿ. ಇದು ಇಲ್ಲಿ ನಾನು ಹುಟ್ಟಿದ್ದು ನೆಲೆ. ಯಾವುದು? ಈ ಮನೆ, ಆ ಮನೆ. ಎಲ್ಲರೂ ಇನೋವೇಷನ್ ಆಗ್ಬಿಟ್ಟೈತೆ ಬಿಡು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದೆಯಾ? ಚಿಕ್ಕವಳ ಏನು ಮಾಡ್ತಿದ್ದೀಯಮ್ಮ? ನನ್ನ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಯಿತು. ಓನ್ ಬಿಸ್ನೆಸ್ ಮಾಡ್ಕೊಂಡಿದ್ದೆ.
ಈಗ ನೀವು ನೋಡ್ತಿರೋ ಟೆಂಪಲ್ಲು ಶ್ರೀನಿವಾಸ ಟೆಂಪಲ್ಲು. ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ಫುಲ್ಲು ರೆಡಿ ಮಾಡ್ತಾ ಇದ್ದಾರೆ ಪೂಜೆಗೆ. ಇದೇ ಟೆಂಪಲಲ್ಲಿ ನಮ್ಮ ಅಪ್ಪ ಅಮ್ಮನ ಮದುವೆ ಆಗಿದ್ದು. ಹಾಗೆ ಎಲ್ಲರಿಗೂ ಕಾರ್ಡ್ ಕೊಟ್ಬಿಟ್ಟು ಬರ್ತಾ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಅಂದ್ಬಿಟ್ಟು ಒಂದು ಹೋಟೆಲಿಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನಾವು ಬೆಳಗ್ಗೆ 5 ಗಂಟೆಗೆ ಮನೆ ಬಿಟ್ಟಿದ್ದು. ನಂಜನಗೂಡು, ಹುಲ್ಲಳ್ಳಿ, HD ಕೋಟೆ, ಅಲ್ಲೇ 1-2-3 ಊರುಗಳು ಮತ್ತು ಮಂಡ್ಯ ಹಳ್ಳಿ ಅಕ್ಕಪಕ್ಕ ಎಲ್ಲ ಸುತ್ತಕೊಂಡು ಕೊನೆಗೆ 9-9:15 ಬಂದು ಮೈಸೂರು ತಲುಪಿದ್ವಿ. ನಾವು ಬರೋಷ್ಟೊತ್ತಿಗೆ ಮೈಲೋ ಹೆಂಗೆ ಆಡ್ತಿದ್ದ ನೋಡಿ. ಮೈಲೋ ನಾನ್ ಬೇಡವಾ? ನಾನ್ ಬೇಡವಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತ? ಹಣ್ಗಾಯಿ ನೀರ್ಗಾಯಿ ಆಗಿ ಬಂದಿದ್ದೀನಿ. ಇನ್ನೇನು ಮದುವೆ ಮಾಡೋದು ಬೇಡ, ನಾವು ಈ ಥರ ಟೆನ್ಷನ್ ಬೇಡ, ಮದುವೆ ಮಾಡೋದು ಬೇಡ. ಸಿಕ್ಕಾಪಟ್ಟೆ ಕಷ್ಟ ಕಣವ ದೇವ್ರೆ. ನಾವ್ ಹಿಂಗೆಲ್ಲ ಸುಸ್ತು ಮಾಡ್ಕೊ ಬಂದ್ರೆ ಪಾದ ಇಡಕ್ಕಾಯ್ತಾ ಇಲ್ಲ ಕಣೆ. ನೆಲದ ಮೇಲೆ ಪಾದ ಇಡಕ್ಕಾಯ್ತಾ ಇಲ್ಲ. ಆ ಕಾರು ಗಲ್ಲಿ ಪಲ್ಲಿ ಸುತ್ತಲ್ಲ ಅಂದ್ಬಿಡು. ಬೆಳಗ್ಗೆ ನಂಜನಗೂಡು ವಾಕಿಂಗು. ರೋಡ್ ಗೊತ್ತಿಲ್ಲ ಎಂಥದ್ದು, ಲೊಕೇಶನ್ ಎಂಡ್ ಆಗೈತೆ, ಮನೆ ಸಿಕ್ತಿಲ್ಲ. ಇಡೀ ಒಂದು ಬೌಂಡ್ರಿ ಸುತ್ತಿದಾಯ್ತು ಬರೀ ಕಾಲಲ್ಲಿ. ಇವು ದೇವ್ರೆ, ಇವ್ರು ಕಾರು ಕೊಟ್ಬಿಟ್ಟು ಬರ್ತದೆ ಅಂತ ಕಾರಲ್ಲಿ ಕೂತವ್ರು ಆರಾಮಾಗಿ. ಒಂದು ರೌಂಡು ಈ ಕಡೆ ಹೋಗಿ ಇರೋದು ಆ ಕಡೆ ಮನೆ. ಅಯ್ಯೋ ಶಿವನೇ. ಬಿಫೋರ್ ಕಟ್ಟಿಂಗ್ ನಮ್ಮ ಮೈಲೋ ಹಿಂಗೆ ಹುಚ್ಚಿನ ಥರ ಕಾಣಿಸ್ತಾ ಇದ್ದಾನೆ. ತಿರ್ಗು ಈ ಕಡೆ. ನೀಟಾಗಿ ಶೇಪ್ ಕೊಡ್ಸಲ್ಲ, ಕಟ್ ಫುಲ್ ಬೋಡಿಸ್ಬಿಡ್ತೀನಿ ನಿಂಗೆ. ಉಗ್ರೆಲ್ಲ ಅನಸ್ತೇಷ್ಯ ಕೊಟ್ಟು ಕಟ್ ಮಾಡಿಸ್ಬೇಕು. ನೋಡು ಹೆಂಗ್ ಬೆಳ್ದೈತಿ. ಇಲ್ಲಿ ಉಗ್ರು ನೋಡು, ಉಗ್ರು ಕೊಳಕ ಅಲ್ಲೇ ಇರು ನೀನು. ಬಾ ಹೋಗೋಣ. ಕಲ್ಲೋದಿಕ್ಕೆ ನಡುತ್ತವನು. ಇದು ನೆಕ್ಸ್ಟ್ ಡೇ ನಮ್ಮ ಮೈಲೋಗೆ ಮದುವೆಗೆ ಫುಲ್ ರೆಡಿ ಮಾಡಬೇಕು. ಅವನು ನಮ್ಮ ಚೌಟ್ರಿಗೆ ಬರ್ತಾನೆ ಮದುವೆಗೆ. ಸೊ ಹಾಗಾಗಿ ಫೇಸ್ ಎಲ್ಲ ಶೇಪ್ ಕೊಟ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿಸ್ಬೇಕು ಅಂತ ಸಲೂನ್ ಕರ್ಕೊಂಡು ಬಂದಿದ್ದೀವಿ. ಅವನ್ನ ನೋಡಿ ಹೆಂಗೆ ಆಡ್ತಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಕಣ್ಮುಚ್ಚೋನೆ. ಪಿಂಡ್ರ ನನ್ನ ಜೊತೆ ಹಂಗೆ ನೋಡ್ತೀಯ ನೋಡು. ಪಿಂಡ್ರ ನನ್ನ ಮಗನೇ, ನಮ್ಮ ಜೊತೆ ಮಾಡಿಸ್ಕೊಳಕ್ ಕಳ್ತೀಯ? ಇಲ್ಲಿ ನೋಡು. ಬಾಯಿಗೆ ಶೇಕ್ ಆಗ್ತೈತೆ. ಫುಲ್ ಶೇಕ್ ಆಗ್ತೈತೆ, ಕಲ್ಲು ಶೇಕ್ ಆಗ್ತೈತೆ. ಮೈಲೋ ಲಾಸ್ಟ್ ಟೈಮು 0 ಮಾಡಿಸ್ಕೊಳ್ಳುವಾಗ ಕಚ್ಚಕ್ ಬಂದ ಅಂತ ಅಂದ್ಬಿಟ್ಟು ಅನಸ್ತೇಷಿಯಾ ಕೊಡ್ತೀನಿ ಅಂದ್ಬಿಟ್ಟು ನೀವು ಬೇಡ ಅಂತಂದ್ರಲ್ಲ, ಡಾಕ್ಟರ್ ಇಲ್ಲ ಅಂದ್ಬಿಟ್ಟು. ಅವನೇ ಆಮೇಲೆ ಫುಲ್ಲು ಹಿಂಗೆ ಗಂಟ್ಲತ್ರ ಹಿಂಗೆ ಇಟ್ಕೊಂಡು ಮೈಲೋ ಅಂತ 1-2 ಬಿಟ್ಟು ಹೊಡೆದಿದ್ರಲ್ಲ, ಅದಕ್ಕೆ ಅದನ್ನ ನೆನ್ಪಿಟ್ಕೊಂಡವನೇ. ಅದಕ್ಕೆ ನೀವೇ ಸರಿಯಾಗಿ ಇಟ್ಕೊಂಡು ಮಾಡ್ತೀರಾ. ನಾವು ಬಾಬಂಗರಿ ಒಂಚೂರು ಬಾಯಿ ಇದೈತೈತೆ, ಕಟ್ ಮಾಡ್ತೀನಿ ಅಂದ್ರೆ ಬರೋಕ್ಕಿಲ್ಲ, ಕಚ್ತಾನೆ. ನಿಮ್ಮನ್ನ ನೋಡ್ತಿದ್ದಂಗೆ ನಡುಕ್ತಾನೆ ನೋಡಿ ಅವನು. ಹಿಂಗೊಂಡಿನಿಂದ ಕಿಕ್ಕರಿಸಿ ನೋಡ್ತಾನೆ. ಆಫ್ಟರ್ ಕಟ್ಟು ಮೈಲೋ ಲುಕ್ಕು. ಬಾ ಮೈಲೋ. ಹೋಗಿ ನಮ್ಮ ಹತ್ರ ಕಟ್ ಮಾಡಿಸ್ಕೊಳಕ್ಕೆ ಏನ್ ಕಷ್ಟ ನಿನ್ಗೆ ಬಂಗಾರಿ? ಫೋನ್ ಮಾಡಿದ್ನಮ್ಮ ಅವನು ನಿನ್ನ. ಬಿಡು ಬಿಡು. ಓ ಇಲ್ಲಿ ಸ್ಟಿಕ್ಕಿಗೆ ಸ್ನಾನ ಆದ್ಮೇಲೆ ಎಲ್ಲ ಕಟ್ ಮಾಡಿದ್ರಾ?
ಮೈಲೋ ಎಷ್ಟು ಕ್ಯೂಟ್ ಆಗಿದೆ ನೋಡು. ಸ್ನಾನ ಮಾಡಿಸ್ಲಾ ನಿಂಗೆ? ಹಾಂ, ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡು. ಈ ಕಡೆ ತಿರುಗು ನನ್ನ ಕಡೆ. ಮುಂಗಡಿ ಬಾ, ಸ್ನಾನ ಮಾಡಿಸ್ತೀನಿ ನಿಂಗೆ. ಸ್ನಾನ ಮಾಡಿಬಿಟ್ಟೆ ಮೈಲು, ಪಾಪಡ ಅಂತಿದ್ಯಲ್ಲ ಮೈಲು. ಏನಿ ಬಾ ಬನ್ನಿ ಇಲ್ಲಿ ನಿನ್ನ ಬೆಲ್ಟ್ ಬಾ ಹಚ್ಚು ಹಾಕೋ. ಮೈಲು ಇಲ್ಲಿ ನೋಡು, ಕನ್ನಡಿ ನೋಡು. ಪಪ್ಪಿ ಕೊಡು, ಪಪ್ಪಿ ಕೊಡು, ಪಪ್ಪಿ ಕೊಡು, ಪಪ್ಪಿ ಪಪ್ಪಿ. ಬಂಗಾರಿ ಯಾರಿದು? ಪಳ ಅಂತಿದ್ಯಲ್ಲ ಮೈಲು, ತೆಗಿಲಿದು ಪೊಂಗಲ್ ಅದೇನಕ್ಕೆ? ಗೋಧಿ ನುಚ್ಚಿನ ಉಪ್ಪಿಟ್ಟು, ಪೊಂಗಲ್. ಏನದು? ಮನೇಲಿ ವೈಕುಂಠ ಏಕಾದಶಿ ಸ್ಪೆಷಲ್ ಪೂಜೆ ಎಲ್ಲ ಮುಗಿಸಿ ಅಮ್ಮ ಒಂದು ಪೂಜೆ ಮಾಡ್ತಿದ್ರು ಪ್ರೀವಿಯಸ್ ಫ್ಯೂ ಮಂತ್ಸ್ ಬ್ಯಾಕಿಂದ. ಸೊ ಆ ಪೂಜೆ ಇವತ್ತಿಗೆ ಎಂಡಾಗಿತ್ತು. ಸೊ ಟೆಂಪಲಿಗೆ ಒಂದು ಪ್ರಸಾದ ಮಾಡಿಕೊಡ್ತೀನಿ ಅಂತ ಅಂದ್ಕೊಂಡಿದ್ರು. ಹಾಗಾಗಿ ಇವತ್ತು ಎಲ್ಲ ಪ್ರಸಾದ ಮಾಡಿಕೊಂಡು ಮನೆ ಮಂದಿ ಎಲ್ಲ ಹೋಗಿ ಟೆಂಪಲಿಗೆ ವಿಸಿಟ್ ಹಾಕಿ ಅಲ್ಲಿ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಅಲ್ಲೊಂದು ಸ್ವಲ್ಪ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಇದು ಅನ್ನಪೂರ್ಣೇಶ್ವರಿ ಟೆಂಪಲು ವಿಜಯನಗರ 4th ಸ್ಟೇಜ್ನಲ್ಲಿ ಇರೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಅಪ್ಕಮಿಂಗ್ಸ್ ವ್ಲಾಗ್ಸ್ಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಈಗ ಟೆಂಪಲಿಂದ ಬಂದು ಮನೇಲಿ ಊಟ ಮಾಡ್ತಾ ಇದ್ದೀನಿ. ಮೈಲು ಎಲ್ಲಿ ಊಟ ಮಾಡ್ದ? ಮೈಲು ಹಾಲು ಕುಡ್ದ? ಮೂತಿ ಉರ್ಸು ಮಮ್ಮಿ ಬಟ್ಟೆಗೆ, ಉರ್ಸು ಮಗ್ನೆ ನಿನ್ನ ಬಟ್ಟೆ ಉರ್ಸುತ್ತೆ. ಮೂತಿ ಉರ್ಸು ಮಗ್ನೆ, ಮಮ್ಮಿ ಸೀರೆ ಉರ್ಸು, ಇಲ್ಲಿ ಉರ್ಸು. ನೀವು ಮೂತಿ ಒರೆಸು ಅಂತಂದ್ರೆ ಸೀರೆ ಇಟ್ಕೋತಿದ್ಯಾ? ಮೈಲು ಮೂತಿ ಒರೆಸ ಆಯ್ತು, ಸೀರೆ ಏನಕ್ಕೆ ಇಟ್ಕೊ ಹೋಗ್ತೀಯಾ? ಬುಟ್ಟಿ ಕೊಡು, ಹಾಕೆ ಬುಟ್ಟಿಗೆ, ಬೋನ್ಗೆ ಹಾಕೆ ಬೋನ್ಗೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾವುದೇ ವಿಡಿಯೋ ಹಾಕಿದ್ರು ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.